ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಸಖತ್ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಹೇಳ್ತಾ ಇದ್ದೀನಿ. ಖ್ಯಾತ ಮತ್ತು ವಿಖ್ಯಾತ ನಿರ್ದೇಶಕರಾದ ರಾಮ್ ಗೋಪಾಲ್ ವರ್ಮಾ ಅವರು ಕನ್ನಡದ 2 ಸಿನಿಮಾಗಳನ್ನ ಮೆಚ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರು ಏನೇ ಮಾತಾಡಿದ್ರು ಏನೇ ಮಾಡಿದ್ರು ವಾದ ವಿವಾದಗಳು ಆಗ್ತಾನೆ ಇರುತ್ತೆ. ಇತ್ತೀಚೆಗೆ ಒಂದು ಪತ್ರಿಕೆಗೆ ಸಂದರ್ಶನ ಕೊಡ್ತಾ ಅವರು ಈ ಫಿಲಮ್ ಇನ್ಸ್ಟಿಟ್ಯೂಟ್ಗಳು ಇಂಡಿಯಾದಲ್ಲಿ ಏನಿದೆ ಸೊ ಅದೆಲ್ಲ ಔಟ್ಡೇಟೆಡ್ ಸಿಲೆಬಸ್ ಇಟ್ಕೊಂಡು ಟೀಚ್ ಮಾಡ್ತಾ ಇದ್ದಾವೆ. ಸೊ ಅದೆಲ್ಲ ಪ್ರೊಫೆಷ್ನಲ್ ಕೋರ್ಸಸ್ನ ಹೇಳ್ತಾ ಇಲ್ಲ. ಈಗ ಭಾಳ ಹಿಂದೆ ಬಂದಂಥ ಕೆಲವು ಸಿಟಿಸನ್ ಕೇನ್ ಈ ರೀತಿಯ ಸಿನಿಮಾಗಳು ಅವರ ಟೆಕ್ಸ್ಟಲ್ಲಿದೆ. ಅವನ್ನ ಕಲ್ತ್ಕೊಂಬಂದವರು ಯಾವ ರೀತಿ ಸಿನಿಮಾಗಳನ್ನ ಕೊಡೋಕ್ಕೆ ಸಾಧ್ಯ, ಬಹುಮುಖ್ಯವಾಗಿ ಸಿನಿಮಾಗಳು ಕಮರ್ಷಿಯಲಿ ಸಕ್ಸಸ್ಫುಲ್ ಆಗಬೇಕು ಅಂತ ರಾಮ್ ಗೋಪಾಲ್ ವರ್ಮಾ ಅವರು ಹೇಳಿದ್ದಾರೆ. ಅವರು ಇಲ್ಲಿ ಮುಖ್ಯವಾಗಿ 2 ಸಿನಿಮಾಗಳು, ಕನ್ನಡದ 2 ಸಿನಿಮಾಗಳನ್ನ ಉದಾಹರಿಸಿ ಹೇಳ್ತಾರೆ. ಕಾಂತಾರ ಮತ್ತು KGF, ಈ ರೀತಿಯ KGF ಭಾಗ 1 ಭಾಗ 2 ಈ ರೀತಿಯ ಸಿನಿಮಾಗಳನ್ನು ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಟೆಕ್ಸ್ಟ್ ಆಗಿಟ್ಟು, ಅಂದರೆ ಒಂದು ಸಿಲೆಬಸ್ ಆಗಿಟ್ಟು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಈ ಸಿನಿಮಾಗಳನ್ನ ನೋಡಿ ಯಾವ ರೀತಿ ಸಿನಿಮಾಗಳನ್ನ ಮಾಡಬೇಕು ಅಂತ ಅಲ್ಲಿ ಬರುವಂಥ ವಿದ್ಯಾರ್ಥಿಗಳು ಕಲಿಬೇಕು ಅಂತ ಹೇಳಿ ಕನ್ನಡ ಈ 2 ಚಿತ್ರಗಳನ್ನ ಅವರು ಭಾಳ ಮೆಚ್ಕೊಂಡು ಮಾತಾಡಿದ್ದಾರೆ. ಸೊ ಈ ನೇರವಾಗಿ ಹೇಳ್ತಾ ನಾನು ಮೊದಲಿಂದನೂ ನೋಡ್ತಾ ಇದ್ದೀನಿ, ಫಿಲಮ್ ಇನ್ಸ್ಟಿಟ್ಯೂಟ್ಗಳಲ್ಲಿರುವಂಥ ಸಿಲೆಬಸ್ ತುಂಬ ಔಟ್ಡೇಟೆಡ್ ಆಯಿತು ಅನ್ನೋ ಅರ್ಥದಲ್ಲಿ ಅವರು ಮಾತಾಡಿದ್ದಾರೆ. ಜೊತೆಗೆ ಸಂದೀಪ್ ರೆಡ್ಡಿ ವಂಗ ಅವರ ನಿರ್ದೇಶನದ ರಣಬೀರ್ ಕಪೂರ್ ಆ್ಯಕ್ಟ್ ಮಾಡಿದ್ದ ಅನಿಮಲ್ ಅನ್ನೋ ಸಿನಿಮಾ ಕೂಡ ಅವರೇನಾದ್ರು ಸಂದೀಪ್ ರೆಡ್ಡಿ ಅವರು ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಕಲ್ತ್ಕೊಂಬಂದಿರೋ ಅನಿಮಲ್ ರೀತಿಯ ಒಂದು ಸೂಪರ್ ಡೂಪರ್ ಸಿನಿಮಾ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಅಂತ ಹೇಳ್ತಾ KGF ಮತ್ತು ಕಾಂತಾರ ಸಿನಿಮಾಗಳನ್ನ ನೋಡಿ ಸಾಕಷ್ಟು ಕಲ್ತ್ಕೊಂಡು ಈ ರೀತಿಯ ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡಬೇಕು. ಈ ರೀತಿಯ ಸಿನಿಮಾಗಳು ಹೆಚ್ಚೆಚ್ಚು ಬರಬೇಕು. ಆವಾಗ ನಮ್ಮ ಭಾರತದ ಸಿನಿಮಾಗಳು ವಿದೇಶದಲ್ಲೂ ಕೂಡ ಹೆಸರು ಮಾಡ್ತವೆ, ಹಾಕಿರೋ ಹಣನೂ ತರ್ತವೆ, ಖ್ಯಾತಿಯನ್ನು ಗಳಿಸ್ತವೆ ಅಂತ ರಾಮ್ ಗೋಪಾಲ್ ವರ್ಮಾ ಅವರು ಹೇಳಿದ್ದಾರೆ. ಸೊ ಇದು ಒಂಥರ ಎಲ್ಲರನ್ನೂ ಯೋಚನೆಗೆ ಹಚ್ಚಿರೋವಂಥ ವಿಷಯ. ಹೌದು, ಒಂದು ಸಿನಿಮಾ ಅನ್ನೋದು ಕಲೆ, ಜೊತೆಗೆ ಅದು ವಾಣಿಜ್ಯಿಕ ಅಂಶಗಳನ್ನ ಕೂಡ ಒಳಗೊಂಡಿರುತ್ತೆ. ಸಿನಿಮಾ ಗೆದ್ದರೆ ತಾನೇ ಪ್ರೊಡ್ಯೂಸರು ಮತ್ತು ಬೇರೆ ಆ್ಯಕ್ಟ್ರುಗಳಿಗೆ ಹೊಸ ಅವಕಾಶಗಳು ಸಿಗೋದು. ನಮ್ಮ ಕನ್ನಡದಲ್ಲಿ ಬಂದಂತಹ ಕಾಂತಾರ, KGF ಸಿನಿಮಾಗಳು ಈ ಅವರ ವ್ಯಾಪ್ತಿನ, ನಟರ ವ್ಯಾಪ್ತಿಗಳು, ರಾಕಿಂಗ್ ಸ್ಟಾರ್ ಯಶ್ ಇರ್ಬೋದು, ರಿಷಬ್ ಶೆಟ್ಟಿ ಇರ್ಬೋದು, ಯಾವ ರೀತಿ ವಿಸ್ತಾರಗೊಳಿಸಿದೆ ಅಂತ ನಾವು ಈಗಾಗಲೇ ಕಣ್ಣಾರೆ ನೋಡಿದ್ದೀವಿ. ಸೊ ರಾಮ್ ಗೋಪಾಲ್ ಅವರನ್ನ ಮಾತು ನೊಪ್ತಾ, ಸೊ ಈ ಸಿನಿಮಾಗಳನ್ನ ನೋಡಿ ಸಿನಿಮಾ ವಿದ್ಯಾರ್ಥಿಗಳು ಕೂಡ ಕಲಿಯುವಷ್ಟು ಅಂಶಗಳು, ವಿಷಯಗಳು ಸಾಕಷ್ಟು ಇರ್ತವೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.